ಹಬ್ಬದ ದಿನ ಗಡಿಬಿಡಿಯಲ್ಲಿ ಸುಲಭವಾಗಿ ರುಚಿಯಾಗಿ ದೇವರ ನೈವೇದ್ಯಕ್ಕೆ ಮಾಡಿಕೊಳ್ಳಬಹುದಾದಂತಹ 5 ರೀತಿಯ ಉಂಡೆಗಳ ರೆಸಿಪಿಯೊಂದಿಗೆ ನಾನಿವತ್ತು ಬಂದಿದ್ದೇನೆ. ಈ ಉಂಡೆಗಳ ವಿಶೇಷ ಏನು ಗೊತ್ತಾ? ನಾನಿದಕ್ಕೆ ಸಕ್ಕರೆ ಹಾಕಿಲ್ಲ, ತುಪ್ಪ ಹಾಕಿಲ್ಲ, ತೆಂಗಿನಕಾಯಿ ಹಾಕಿಲ್ಲ. ಕೇವಲ 2 ಸಾಮಗ್ರಿಗಳು, ಬೆಲ್ಲ ಮತ್ತು ಕಾಳುಗಳಿಂದ ಮಾಡಿರುವಂತಹ ಉಂಡೆಗಳು. ತುಂಬ ರುಚಿಯಾಗಿರುತ್ತೆ, ಸಾಂಪ್ರದಾಯಿಕವಾದಂತಹ ಸಿಹಿ. ಪಂಚಖಾದ್ಯಗಳು ದೇವರ ನೈವೇದ್ಯಕ್ಕೆ ಶ್ರೇಷ್ಠ ಅಂತ ಹೇಳ್ತಾರೆ. ಹಬ್ಬದ ದಿನ ಗಡಿಬಿಡಿಯಲ್ಲಿ ಒಂದೇ ಒಂದು ಪಾಕವನ್ನು ಮಾಡಿಕೊಂಡು ಎಲ್ಲ ಉಂಡೆಗಳನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಉಂಡೆಗಳನ್ನು ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೇನೆ, 1 ಕಪ್ಪಿನಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ, 1 ಕಪ್ಪಿನಷ್ಟು ಕಡಲೆಕಾಳು, ಒಣಗಿರುವಂತಹ ಕಡಲೆಕಾಳು, 1 ಕಪ್ಪಿನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1 ಕಪ್ಪಿನಷ್ಟು ಹುರುಳಿ ಕಾಳನ್ನು ತೊಗೊಂಡಿದ್ದೇನೆ, ಒಣಗಿರುವಂತಹ ಹುರುಳಿ ಕಾಳು. ಈ ಇಷ್ಟು ಕಾಳುಗಳನ್ನು ಹಾಕಿ ಒಂದೊಂದು ರೀತಿಯ ಉಂಡೆಗಳನ್ನು ಮಾಡೋಣ. 5 ರೀತಿಯ ಉಂಡೆಗಳು, ಒಂದಕ್ಕಿಂತ ಒಂದು ತುಂಬ ರುಚಿಯಾಗಿರುತ್ತೆ. ನಾನು ಆಗಲೇ ಹೇಳಿದಾಗೆ ಬೆಲ್ಲದಿಂದ ಮಾಡಿರುವಂತಹ ಸಿಹಿ, ಯಾರು ಬೇಕಾದರೂ ಚೂರು ಭಯ ಇಲ್ಲದೆ ಆರಾಮಾಗಿ ತಿನ್ಬೋದು. ಮೊದಲಿಗೆ ಹೆಸರು ಕಾಳು ಉಂಡೆ ಮಾಡೋಣ. ಅದಕ್ಕೆ ನಾನು 1 ಕಪ್ಪಿನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 2 ಸಲ ತೊಳೆದು, ಯಾವುದೇ ಕಾಳುಗಳಾಗಲಿ ತೊಳೆದು ಯೂಸ್ ಮಾಡಬೇಕು. ಅದು ನೈವೇದ್ಯಕ್ಕೆ ಮಾಡೋದ್ರಿಂದ, ತೊಳೆಯೋದ್ರಿಂದ ಒಳ್ಳೆಯದಲ್ವ. ಹಾಗಾಗಿ ನೀರಿನಲ್ಲಿ ತೊಳೆದು ಇದನ್ನು ಹುರಿತಾ ಇದ್ದೇನೆ. ನೀವು ಹಾಗೆ ಸಹ ಬೇಕಿದ್ರೂ ಹುರಿಬೋದು, ಬೇಗ ಹುರಿಬೋದು. ತೊಳೆದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ನೀರಿನ ಪಸೆ ಎಲ್ಲ ಹೋಗಿದೆ. ಹೆಸರು ಕಾಳು ಒಳ್ಳೆ ಪರಿಮಳ ಬರಬೇಕು. ಯಾವುದೇ ಕಾಳುಗಳಾಗಲಿ ಹುರಿಯುವಾಗ ಚಟ್ಪಟ್ ಅಂತ ಶಬ್ದ ಬರುತ್ತೆ. ಚಟ್ಪಟ್ ಅಂತ ಶಬ್ದ ಬಂದಮೇಲೆ ನಿಲ್ಲಿಸಿ. ಬಣ್ಣ ಸಹ ಸ್ವಲ್ಪ ಬದಲಾಗಬೇಕು. ನೋಡಿ, ಇಷ್ಟ ಆಗಬೇಕು. ಇಲ್ಲ ಅಂದರೆ ಹಸಿ ವಾಸನೆ ಆಗಿಬಿಡತ್ತೆ, ಚೆನ್ನಾಗಾಗಲ್ಲ. ಈಗ ನಾನು ಹೆಸರು ಕಾಳನ್ನು ಹದವಾಗಿ ಹುರಿದು ಆಯಿತು. ಈಗ 1 ಕಪ್ಪಿನಷ್ಟು ಕಡಲೆಕಾಳನ್ನು ತೊಗೊಂಡಿದ್ದೇನೆ. ಇದನ್ನು ಸಹ ನೀರಿನಲ್ಲಿ 2 ಸಲ ಚೆನ್ನಾಗಿ ತೊಳೆದು, ನೀರಿನ ಭಾಗನೆಲ್ಲ ಬಗ್ಗಿಸ್ಕೊಂಡು, ಚೂರು ನೀರಿನ ಇರಬಾರ್ದು. ನಿಮ್ಗೆ ಸಾಧ್ಯ ಆದರೆ ಸೋಸ್ಕೊಂಡು ನೀವು ಬೇಕಿದ್ರೆ ಹುರಿಲಿಕ್ಕೆ ಹಾಕಿ, ಏನು ತೊಂದರೆ ಇಲ್ಲ. ನೀರಿದ್ದರೆ ಹುರಿಲಿಕ್ಕೆ ಟೈಮ್ ಜಾಸ್ತಿ ಬೇಕಾಗತ್ತೆ ಅಷ್ಟೇ. ಕಡಲೆಕಾಳನ್ನು ಸಹ ನಾನಿಲ್ಲಿ ಕೆಂಪಾಗಬೇಕು, ಬಣ್ಣ ಬದಲಾಗಬೇಕು. ಮತ್ತು ಅದರ ಸಿಪ್ಪೆ ಒಡೆಯುತ್ತೆ, ನಿಮಗೆ ಗೊತ್ತಾಗತ್ತೆ. ಅದರ ಸಿಪ್ಪೆ ಒಡೆದು ಮಧ್ಯದಲ್ಲಿ ಯೆಲ್ಲೋಯಿಶ್ ಭಾಗ ಏನಿರುತ್ತೆ ಅದು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ. ನೋಡಿ, ಇದು ಪೂರ್ತಿಯಾಗಿ ನೀರು ಆರಿ ಹದವಾಗಿ ಹುರಿದು ಆಯಿತು. ಒಳ್ಳೆ ಪರಿಮಳ ಸಹ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಯಾವುದೇ ಕಾಳುಗಳನ್ನು ಕರಟಿಸ್ಕೋಬೇಡಿ, ಆವಾಗ ಚೆನ್ನಾಗಾಗಲ್ಲ. ಕಡಲೆಕಾಳನ್ನು ಪೂರ್ತಿಯಾಗಿ ಹುರಿದು ಆಯಿತು. ಅದನ್ನು ಸಹ ಒಂದು ಪ್ಲೇಟಿಗೆ ನಾನು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೇನೆ. ಮತ್ತು 1 ಕಪ್ಪಿನಷ್ಟು ಹುರುಳಿಕಾಳನ್ನು ಹಾಕ್ತಾ ಇದ್ದೇನೆ. ಹುರುಳಿಕಾಳಿನ ಉಂಡೆ ಮಾಡ್ತಾರಾ ಅಂತ ನಿಮಗೆ ತುಂಬ ಜನಕ್ಕೆ ಡೌಟ್ ಬರ್ಬೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ಒಳ್ಳೆ ಹುರುಳಿಕಾಳಿನ ಪರಿಮಳ ಆಗಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸಹ ನೀರಿನಲ್ಲಿ 2 ಸಲ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಗ್ಗಿಸಿ ಇದನ್ನು ಸಹ ನಾನು ಹುರಿಲಿಕ್ಕೆ ಹಾಕ್ತಾ ಇದ್ದೇನೆ. ಇದು ಸಹ ಬಣ್ಣ ಬದಲಾಗಬೇಕು ಮತ್ತು ಹುರುಳಿಕಾಳಿನ ಪರಿಮಳ ಬರಬೇಕು. ಅಲ್ಲಿ ತನಕ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಹಬ್ಬದ ದಿನ ಗಡಿಬಿಡಿ ಇರುತ್ತೆ, ಪೂಜೆ ಅಡಿಗೆ ಎಲ್ಲ ಆಗಬೇಕಲ್ವ. ಹಾಗೆ ಸಿಹಿ ಸಹ ಆಗಲೇಬೇಕು. ಖಂಡಿತ ಈ ರೆಸಿಪಿಗಳನ್ನು ಟ್ರೈ ಮಾಡಿ. ಇದೆಲ್ಲ ಸಾಂಪ್ರದಾಯಿಕವಾಗಿ ನಮ್ಮ ಮನೆಯಲ್ಲಿ ಗಣಪನ ನೈವೇದ್ಯಕ್ಕೆ ಮಾಡುವಂತಹ ತಿಂಡಿಗಳು. ನೋಡಿ, ಇದನ್ನು ಹುರಿದು ಆಯಿತು. ಇದನ್ನು ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡಿದ್ದೇನೆ. ಈಗ ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಇದನ್ನು ಸಹ 2 ಸಲ ಚೆನ್ನಾಗಿ ತೊಳೆದು ಇದನ್ನು ಹುರಿಲಿಕ್ಕೆ ಹಾಕಬೇಕಾಗತ್ತೆ. ಉದ್ದಿನ ಬೇಳೆದು ಉಂಡೆ ಮಾಡ್ತಾರಾ ಅಂತ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಇದು ಸಹ ತುಂಬ ರುಚಿಯಾಗಿರುತ್ತೆ. ಉದ್ದಿನ ಬೇಳೆ ಘಮದೊಂದಿಗೆ ಚೆನ್ನಾಗಿರುತ್ತೆ. ಇದನ್ನು ಸಹ ಹುರಿತಾ ಇದ್ದೀನಿ. ಉದ್ದಿನಬೇಳೆ ತೊಳೆದ ಮೇಲೆ ಸ್ವಲ್ಪ ಅಂಟಾಗ್ಬಿಡುತ್ತೆ. ಹಾಗಾಗಿ ಕೈ ಬಿಡದೆ, ಅಡಿಯೆಲ್ಲ ಹಿಡಿಲಿಕ್ಕೆ ಬಿಡದೆ, ನೋಡಿ ಈ ರೀತಿ ಬಣ್ಣ ಸ್ವಲ್ಪ ಬದಲಾಗೋ ತನಕ ಹುರ್ಕೋಬೇಕಾಗತ್ತೆ. ಪೂರ್ತಿಯಾಗಿ ಹುರಿದಾದ್ಮೇಲೆ ಇದನ್ನು ಸಹ ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ನಾನು ಮಾಡ್ತಾ ಇರೋದು ಅವಲಕ್ಕಿ ಉಂಡೆ. ಅವಲಕ್ಕಿಯನ್ನು ಇಲ್ಲಿ ನಾವು ತೊಳೆಯೋದು ಬೇಡ, ಗಟ್ಟಿ ಅವಲಕ್ಕಿಯನ್ನು ತೊಳೆಯೋದು ಬೇಡ. ಹಾಗೆ ಇದನ್ನು ಹುರಿಲಿಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ಸಹ ನೀವು ತೊಳೆದು ಹುರಿಬೋದು, ತೊಂದರೆ ಇಲ್ಲ. ನಾನಿಲ್ಲಿ ತೊಳಿತಾ ಇಲ್ಲ, ಹಾಗೆ ಇದನ್ನು ಹುರಿತಾ ಇದ್ದೇನೆ. ಅವಲಕ್ಕಿ ಸಹ ಗರಿ ಗರಿ ಆಗಬೇಕು, ನಿಮ್ಗದು ಗೊತ್ತಾಗುತ್ತೆ. ನೋಡಿ, ಅದು ಚಿರುಟಿ ಸ್ವಲ್ಪ ಮಂಡಕ್ಕಿ ಆಕಾರಕ್ಕೆ ಬರುತ್ತೆ. ಅಷ್ಟಾಗೋ ತನಕ ಹುರಿಬೇಕಾಗತ್ತೆ. ಪೂರ್ತಿಯಾಗಿ ಹುರಿದಾದ್ಮೇಲೆ ಅದನ್ನು ಸಹ ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೇನೆ. ಈಗ ಹುರಿದಿರುವಂತಹ ಎಲ್ಲ ಕಾಳು, ಅವಲಕ್ಕಿ ಎಲ್ಲ ಸ್ವಲ್ಪ ತಣ್ಣಗಾಗಲಿ, ಅಲ್ಲಿವರೆಗೆ ನಾವು ಪಾಕವನ್ನು ಮಾಡಿಕೊಳ್ಳೋಣ. 5 ಕಪ್ಪಿನಷ್ಟು ಕಾಳುಗಳನ್ನು ತೊಗೊಂಡಿದ್ದೇನಲ್ವಾ, ಹಾಗಾಗಿ ಅದೇ ಕಪ್ಪಿನಲ್ಲಿ 5 ಕಪ್ಪಿನಷ್ಟು ಬೆಲ್ಲ ತೊಗೋತಾ ಇದ್ದೀನಿ. ಸಮ ಪ್ರಮಾಣದಲ್ಲಿ ಬೆಲ್ಲ ತೊಗೊಳ್ಳಿ. ಸಿಹಿ ತುಂಬ ಜಾಸ್ತಿ ಆಗುತ್ತೆ, ಅಷ್ಟೊಂದು ಬೇಡ ಅಂತಂದರೆ ಬೇಕಿದ್ರೆ 1/4 ಕಪ್ಪಿನಷ್ಟು ನೀವು ತೊಗೋಬೋದು. 1 ಕಪ್ ಹಾಕುವಾಗ ಒಂಚೂರು ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೇನೆ. 5 ಕಪ್ ಕಾಳುಗಳಿಗೆ 5 ಕಪ್ಪಿನಷ್ಟು ಬೆಲ್ಲ. ನಾನು ತೊಗೊಂಡಿರೋದು ಗೊಜ್ಜು ಜೋನಿ ಬೆಲ್ಲ. ನೀವು ಪುಡಿ ಬೆಲ್ಲ ಅಥವಾ ಅಚ್ಚು ಬೆಲ್ಲ, ಉಂಡೆ ಬೆಲ್ಲ ಆದರೆ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. 5 ಕಪ್ ಬೆಲ್ಲಕ್ಕೆ 1 ಕಪ್ಪಿನಷ್ಟು ನೀರು. ನಾನು ಎಲ್ಲದನ್ನು ಒಂದೇ ಕಪ್ಪಿನಲ್ಲಿ ಅಳತೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. 1 ಕಪ್ಪಿನಷ್ಟು ನೀರನ್ನು ಹಾಕಿ ಒಲೆ ಮೇಲೆ ಇಟ್ಟು ಪಾಕಕ್ಕೆ ಇಡೋಣ.
ಪಾಕ ಎಲ್ಲ ತುಂಬ ಕಷ್ಟ, ಕೆಟ್ಟೋಗ್ಬಿಡತ್ತೆ ಅಂತ ಹೆದರ್ಕೊಳ್ಳೋರಿಗೆ ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ ನನಗೆ ತೋರಿಸ್ಕೊಡ್ತಾ ಇದ್ದೇನೆ. ಒಲೆ ಮೇಲೆ ಇಟ್ಟು ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ನೋಡಿ ಈ ರೀತಿ ಕರಗಿ ಅದು ನೊರೆ ನೊರೆ ಥರ ಬಂದಿರುತ್ತೆ. ಉಕ್ಕೋದಕ್ಕೆ ಬಿಡಬೇಡಿ, ಸ್ವಲ್ಪ ಕೈ ಆಡಿಸ್ತಾ ಇರಿ. ಈ ಟೈಮಲ್ಲಿ ಏನದು ತಳ ಹಿಡಿಯೋದಿಲ್ಲ, ಯಾಕೆಂದರೆ ಅದು ನೀರಾಗಿರೋದ್ರಿಂದ ತಳ ಏನು ಹಿಡಿಯೋದಿಲ್ಲ. ನೋಡಿ ನೊರೆ ಎಲ್ಲ ಇಳಿದು ಚೆನ್ನಾಗಿ ಅದು ಕುದೀತಾ ಇದೆ ಅಂತನ್ನುವಾಗ ಸ್ವಲ್ಪ ಪಾಕವನ್ನು ಚೆಕ್ ಮಾಡ್ತಾ ಇರಿ. ಆವಾಗವಾಗ ನೀವು ಪಾಕವನ್ನು ಚೆಕ್ ಮಾಡ್ತಾ ಇರಬೇಕು, ಬಂದಿದೆಯಾ ಅಂತ. ನೋಡಿ ಈಗ ಪರ್ಫೆಕ್ಟಾಗಿರೋ ಪಾಕ ಬಂದಿದೆ. ನಾನು ಕೈನಲ್ಲಿ ಈ ರೀತಿ ಹಿಡಿದು ನೋಡ್ತಾ ಇದ್ದರೆ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂದರೆ ಒಂದು ಎಳೆ ಪಾಕ ಬಂದಿದೆ. ಇಷ್ಟ ಆದರೆ ಸಾಕು. ಆ ಬಿಸಿಯಲ್ಲೇ ಅದು ಇನ್ನೊಂಚೂರು ಗಟ್ಟಿಯಾಗುತ್ತೆ. ಹಾಗಾಗಿ ತಕ್ಷಣಕ್ಕೆ ಈ ರೀತಿ ಒಂದು ಎಳೆ ಬಂದ ತಕ್ಷಣಕ್ಕೆ ನೀವು ಫ್ಲೇಮನ್ನು ಆಫ್ ಮಾಡಿಬಿಡಿ. ಇನ್ನೂ ಗಟ್ಟಿಯಾಗಿ ಮಾಡಿಕೊಂಡ್ರೆ ಉಂಡೆಗಳು ಗಟ್ಟಿಯಾಗಿ ಬಿಡತ್ತೆ. ನೋಡಿ ಪಾಕ ತಯಾರಾಗಿದೆ. ಈ ಪಾಕಕ್ಕೆ ನಾನು ಕುಟ್ಟಿ ಪುಡಿ ಮಾಡಿರೋಂತಹ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಯಾವುದೇ ಉಂಡೆಗೆ ದ್ರಾಕ್ಷಿ, ಗೋಡಂಬಿ ಆ ರೀತಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕಿಲ್ಲ. ನಿಮಗೆ ವಿಶೇಷವಾದ ರುಚಿ ಬೇಕು ಅಂತಂದರೆ ಖಂಡಿತ ತುಪ್ಪದಲ್ಲಿ ಹುರಿದಂತಹ ದ್ರಾಕ್ಷಿ, ಗೋಡಂಬಿಯನ್ನು ನೀವೀಗ ಪಾಕಕ್ಕೆ ಸೇರಿಸ್ಕೊಳ್ಬೋದು. ಈಗ ಹುರಿದಂತಹ ಕಾಳುಗಳೆಲ್ಲ ತಣ್ಣಗಾಗಿದೆ. ಒಂದೊಂದನ್ನೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಚೂರು ತರಿತರಿಯಾಗಿದ್ರೂ ತೊಂದರೆ ಇಲ್ಲ, ಉಂಡೆ ತಿನ್ನುವಾಗ ರುಚಿಯಾಗೇ ಇರುತ್ತೆ. ಈ ಪುಡಿಗಳನ್ನೆಲ್ಲ ಏನು ಜರಡಿ ಹಿಡಿಬೇಕಂತ ಏನಿಲ್ಲ. ನಾನು ಸಣ್ಣ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೇನೆ. ನಂತರ ಕಡಲೆಕಾಳು, ಹುರಿದಿರುವಂತಹ ಕಡಲೆಕಾಳನ್ನು ಸಹ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಪುಡಿ ಮಾಡಿ ಬೇರೆ ಬೇರೆ ತಟ್ಟೆಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಅನಿಸ್ಬೋದು ನೋಡಲಿಕ್ಕೆ ಸಾಮಾನ್ಯ ಒಂದೇ ಥರ ಇದೆ, ರುಚಿನೂ ಒಂದೇ ಥರ ಇರ್ಬೋದು ಅಂತ. ಖಂಡಿತ ಇಲ್ಲ, ಬೇರೆ ಬೇರೆ ಥರನೇ ಇರುತ್ತೆ. ಕಡಲೆಕಾಳಿಂದು ಕಡಲೆಕಾಳಿನ ಪರಿಮಳ, ಹುರುಳಿಕಾಳಿಂದು ಹುರುಳಿಕಾಳಿನ ಪರಿಮಳವಾಗಿರುತ್ತೆ. ಉದ್ದಿನಬೇಳೆದು ಉದ್ದಿನಬೇಳೆ ಘಮದೊಂದಿಗೆ ಇರುತ್ತೆ. ಬಣ್ಣ ಸಹ ಸ್ವಲ್ಪ ಈ ಹುರುಳಿಕಾಳಿನ ಉಂಡೆ ಚೂರು ಡಾರ್ಕ್ ಆಗಿ ಬರುತ್ತೆ. ನೋಡಿ ಹುರುಳಿಕಾಳನ್ನು ಸಹ ಈ ರೀತಿ ಪುಡಿ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ನಾನು ಅವಲಕ್ಕಿ ಹಾಕ್ತಾ ಇದ್ದೀನಿ. ಅವಲಕ್ಕಿಯನ್ನು ಸಹ ಹುರಿದು ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಪುಡಿ ಮಾಡಬೇಕು. ಇಲ್ಲಿ ನೀವು ಇದೇ ರೀತಿ ಎಳ್ಳನ್ನು ಹುರಿದು ಎಳ್ಳನ್ನು ಪುಡಿ ಮಾಡಿ ಎಳ್ಳುಂಡೆ ಮಾಡ್ಬೋದು. ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಪುಡಿ ಮಾಡಿ ಇದೇ ಪಾಕದೊಟ್ಟಿಗೆ ಹಾಕಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಬೋದು. ಮತ್ತು ನಿಮಗೆ ತಲೆಯಲ್ಲಿ ಬೇರೆ ಯಾವುದಾದ್ರೂ ಕಾಳುಗಳನ್ನು ಉಂಡೆ ಮಾಡ್ಬೋದಾ ಅಂತ ಇದ್ದರೆ ಖಂಡಿತ ಮಾಡ್ಬೋದು. ತುಂಬ ಸುಲಭ. ನಾನೀಗ ವಿಡಿಯೋ ಮಾಡ್ತಾ 1-2 ತಾಸು ಆಗಿದೆ. ಬಟ್ ನೀವು ಹಾಗೆ ಮಾಡೋದಾದರೆ ಖಂಡಿತ ಹೇಳ್ತೀನಿ, ನನ್ನ ಅಳತೆಯಲ್ಲೇ ಮಾಡೋದಾದರೆ 1 ತಾಸಿನಲ್ಲೆಲ್ಲ ಮುಗಿಸ್ಬೋದು. ಈಗ ಮಾಡಿರೋಂತಹ ಪಾಕವನ್ನು ಒಂದು 3 ಚಮಚದಷ್ಟು ಹಾಕೋತಾ ಇದ್ದೀನಿ. ನಾನು ಕಣ್ಣಂದಾಜಿನಲ್ಲಿ ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ ತಟ್ಟೆಯನ್ನು ತಗೊಂಡು ಅಳತೆ ಮಾಡಿ ಒಂದೊಂದೇ ಕಪ್ಪೆ ಹಾಕ್ಕೊಳ್ಳಿ. ಬಟ್ ಸಾಕಾಗತ್ತೆ. ನಿಮಗೆ ಹಿಟ್ಟನ್ನು ಕಲಿಸ್ಲಿಕ್ಕೆ ಹದ ಎಷ್ಟಾಗುತ್ತೋ ಅಷ್ಟು ಬೆಲ್ಲದ ಪಾಕವನ್ನು ಹಾಕ್ಕೊಳ್ಳೋದು. ಇದು ಸ್ವಲ್ಪ ಬಿಸಿ ಇದೆ, ಹಾಗಾಗಿ ನಾನು ಸೌಟಿನಲ್ಲಿ ಹಾಕಿ ಈಗ ಕೈನಲ್ಲಿ ಕಲಿಸ್ತಾ ಇದ್ದೀನಿ. ಕೈನಲ್ಲಿ ಕಲಸಿದ ಹಾಗೆ ನಿಮಗೆ ಅದು ಗೊತ್ತಾಗುತ್ತೆ. ತುಂಬ ಡ್ರೈ ಅನ್ನಿಸ್ತು ಅಂತಂದರೆ ಇನ್ನೊಂಚೂರು ಪಾಕ ಹಾಕ್ಕೊಳ್ಳಿ. ಹದವಾಗಿದೆ, ತುಂಬ ನೀರು ಮಾಡ್ಕೋಬೇಡಿ. ಇದು ಬಿಸಿ ಇರೋದ್ರಿಂದ ಸ್ವಲ್ಪ ನೀರಾಗಿದೆ. ಈಗ ಚೂರು ಒಂದು ಚಿಟಿಕೆಯಷ್ಟು ತುಪ್ಪವನ್ನು ಕೈಗೆ ಸವರ್ಕೊಂಡಿದ್ದೀನಿ, ಕೈಗೆ ಅಂಟೋದಿಲ್ಲ ಅಂತ. ನೋಡಿ ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ಳೋದು. ನಿಮಗೆ ಎಷ್ಟು ಚಿಕ್ಕದು ಬೇಕೋ ದೊಡ್ಡದು ಬೇಕೋ ಉಂಡೆಗಳನ್ನು ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ಇದು ಬಿಸಿ ಇರೋದ್ರಿಂದ ಸ್ವಲ್ಪ ನಿಮಗೆ ಮೆದು ಅಂತ ಅನ್ನಿಸ್ತಾ ಇದೆ. ಇದು ಒಣಗಿದ ಮೇಲೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈಗ ನಾನು ಉದ್ದಿನ ಹಿಟ್ಟೇನು ಮಾಡ್ಕೊಂಡಿದ್ನಲ್ಲ ಅದಕ್ಕೂ ಸಹ ಈ ರೀತಿ ಪಾಕವನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಉದ್ದಿನ ಉಂಡೆ ಏನಾಗುತ್ತೆ ನಮಗೆ ಇಲ್ಲಿ ಬಿಳಿಯ ಬಣ್ಣದಲ್ಲಿ ಬಂದಿರುತ್ತೆ, ಬಾಕಿದೆಲ್ಲ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ. ಉದ್ದಿನ ಉಂಡೆ ಮಾತ್ರ ಸ್ವಲ್ಪ ಬಿಳಿಯಾಗಿ ಬರುತ್ತೆ. ಈ ಉಂಡೆಗಳಲ್ಲೆಲ್ಲ ತುಂಬ ಫೇವ್ರೇಟ್ ನನ್ನ ಹಸ್ಬೆಂಡಿಗೆ ಉದ್ದಿನ ಉಂಡೆ. ನಮ್ಮ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಉಂಡೆ ತುಂಬ ಫೇವ್ರೇಟ್. ಇದರಲ್ಲಿ ನೋಡಿ ನಾನೀಗ ಕಲಿಸ್ತಾ ಇದ್ದೀನಿ. ಪಾಕ ತಣ್ಣಗಾಗಿರೋದ್ರಿಂದ ಆಗ ಕಲಿಸಿದಷ್ಟು ನೀರಾಗಿ ಹಿಟ್ಟು ಇಲ್ಲ, ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಇದನ್ನು ಸಹ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಮೃದು ಅಂತ ಅನಿಸಿದ್ರು ಒಣಗಿದ ಮೇಲೆ ಗಟ್ಟಿಯಾಗತ್ತೆ. ಹಾಗಂತ ಕಲ್ಲಿನ ಥರ ಆಗೋದಿಲ್ಲ, ಸ್ವಲ್ಪ ತುಂಬ ಮೃದುವಾಗೂ ಇರೋದಿಲ್ಲ, ಹದವಾಗಿ ಇರುತ್ತೆ. ಇದು ನೀವು ಇಲ್ಲಿ ಪಾಕ ಮಾಡ್ಕೊಳ್ಳುವಾಗ ಮಾತ್ರ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಇವಾಗ ಹುರುಳಿಕಾಳು ಏನು ಪುಡಿ ಮಾಡಿಟ್ಕೊಂಡಿದ್ದೀನೋ ಅದಕ್ಕೂ ಸಹ ಸ್ವಲ್ಪ ಬೆಲ್ಲದ ಪಾಕವನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ನಾನಿಲ್ಲಿ ಕಣ್ಣಿನ ಅಳತೆಗೆ ಹಾಕ್ತಾ ಇದ್ದೇನೆ. ನಿಮಗೆ ಪರ್ಫೆಕ್ಟಾಗಿ ಅಳತೆ ಬೇಕು ಅಂತಂದರೆ ಮಾಡಿರುವಂತಹ ಪಾಕವನ್ನೇ ನಾವು ಯಾವ ಕಪ್ಪಿನಲ್ಲಿ ಬೆಲ್ಲ ಹಾಕಿರ್ತೀವೋ ಅದೇ ಕಪ್ಪಿನಲ್ಲಿ ಅಳತೆ ಮಾಡಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ ಹುರುಳಿಕಾಳಿನ ಉಂಡೆ ತುಂಬ ಜನ ಇದು ಟೇಸ್ಟ್ ಮಾಡಿರಲಿಕ್ಕೆ
ಇರಲಿಕ್ಕಿಲ್ಲ. ಸುಮಾರು ಜನಕ್ಕೆ ಇದು ಗೊತ್ತಿರಲಿಕ್ಕಿಲ್ಲ ಅಲ್ಲ, ಹುರುಳಿಕಾಳಲ್ಲಿ ಉಂಡೆ ಮಾಡ್ಬೋದು ಅಂತ. ಇದು ಹುರುಳಿಕಾಳಿನ ಉಂಡೆ. ಇದು ಸಹ ಒಳ್ಳೆ ಪರಿಮಳದೊಂದಿಗೆ ಬೆಲ್ಲದ ಸಿಹಿಯೊಂದಿಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಕಡಲೆಕಾಳು ಏನು ಪುಡಿ ಮಾಡ್ಕೊಂಡಿದ್ನಲ್ಲ, ಒಣ ಕಡಲೆಕಾಳು, ಅದಕ್ಕೂ ಸಹ ಬೆಲ್ಲದ ಪಾಕವನ್ನು ಹಾಕಿ ಕಟ್ತಾ ಇದ್ದೀನಿ. ಪಾಕ ನಾವು ತಣ್ಣಗಾದ ಹಾಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಚೂರು ಉಳೀತು ಬೆಲ್ಲ ಅಂತಂದರೆ ನಿಮಗಿಲ್ಲಿ ವೇಸ್ಟ್ ಆಗೋದಿಲ್ಲ. ಅದನ್ನು ಬೇರೆ ನೀವು ಸಿಹಿ ಖಾದ್ಯಗಳಿಗೋ ಅಥವಾ ಸಾರು ಹುಳಿ ಅದು ಮಾಡಿದಾಗ ಬೆಲ್ಲ ಹಾಕ್ತೀವಲ್ಲ, ಅದಕ್ಕೆ ಹಾಕಿ ನೀವು ಖಾಲಿ ಮಾಡ್ಬೋದು. ನೋಡಿ, ಈಗ ಅವಲಕ್ಕಿ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೂ ಸಹ ಬೆಲ್ಲದ ಪಾಕವನ್ನು ಹಾಕಿ 5 ರೀತಿಯ ಖಾದ್ಯಗಳನ್ನು ನಾನು ತಯಾರಿಸಿದ್ದೇನೆ. ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು ಹಬ್ಬದ ಗಡಿಬಿಡಿಯಲ್ಲಿ. ಹಬ್ಬದ ದಿನ ತುಂಬ ಸಿಹಿ ತಿಂಡಿಗಳನ್ನು ಮಾಡ್ತಾರೆ. ಈ ರೀತಿಯ ಉಂಡೆಗಳನ್ನು ಸಹ ಮಾಡಿ ನೋಡಿ. 5 ಉಂಡೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೂ 1 ಉಂಡೆನಾದರೂ ಮಾಡಿ ನನಗೆ ಫೀಡ್ಬ್ಯಾಕನ್ನು ಮಾತ್ರ ಕೊಡಲೇಬೇಕು ನೀವು. ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಆದಷ್ಟು ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲರಿಗೂ ಇದು ಉಪಯೋಗ ಆಗಲಿ. ನೋಡಿ, ಅವಲಕ್ಕಿಯನ್ನು ಸೇರಿಸಿ ಬೆಲ್ಲವನ್ನು ಸೇರಿಸಿ ಮಾಡಿರೋಂತಹ ಉಂಡೆ. ಇದು ಸ್ವಲ್ಪ ಮೃದುವಾಗಿ ಬರುತ್ತೆ. ನಾವು ಏನು ಕಾಳನ್ನೆಲ್ಲ ಹಾಕಿ ಮಾಡಿದ್ದೀವಲ್ಲ, ಅದು ಸ್ವಲ್ಪ ಗಟ್ಟಿಯಾದರೆ ಅವಲಕ್ಕಿ ಉಂಡೆ ಮಾತ್ರ ನಿಮಗೆ ತಣ್ಣಗಾದ್ಮೇಲೂ ಸಹ ಮೃದುವಾಗಿಯೇ ಇರುತ್ತೆ. 5 ರೀತಿಯ ಉಂಡೆಗಳು ತಯಾರಾಗಿದೆ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.